ಮಾಜಿ ಮಂತ್ರಿಯ ಪತ್ನಿ ಖಾತೆಗೆ ಸೇರಿದ್ದ ವಾಲ್ಮೀಕಿ ಹಣ. ಸಿಬಿಐ ಮುಂದೆ ವಿಕಾಸಸೌಧದ ಅಧಿಕಾರಿ ಸ್ಫೋಟಕ ಸಾಕ್ಷ್ಯವನ್ನ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಯ ಪತ್ನಿ ಖಾತೆಗೆ ವಾಲ್ಮೀಕಿ ಹಣ ಸೇರಿದೆ. ಸಿಬಿಐ ಮುಂದೆ ವಿಕಾಸಸೌಧದ ಅಧಿಕಾರಿ ಸ್ಫೋಟಕ ಸತ್ಯವನ್ನ ಹೇಳಿದ್ದಾರೆ, ಸಾಕ್ಷ್ಯವನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಪತ್ನಿ ಖಾತೆಗೆ 80 ಲಕ್ಷ ವಾಲ್ಮೀಕಿ ಹಣ ಹೋಗಿದ್ಯಂತೆ. ಹಗರಣ ಬೆನ್ನತ್ತಿದ ಸಿಬಿಐಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಸಿಬಿಐ ಮುಂದೆ ವಿಕಾಸಸೌಧದ ಅಧಿಕಾರಿ ಬಾಯ್ ಬಿಟ್ಟ ಸತ್ಯ ಏನು ಹಾಗಾದ್ರೆ? ವಾಲ್ಮೀಕಿ ಹಗರಣದ ಲೆಕ್ಕದ ಬುಕ್ಕನ್ನ ತೆರೆದಿಟ್ಟ ಸೆಕ್ಷನ್ ಆಫೀಸರ್. ಇನ್ನು ಈ ಬೆನ್ನಲ್ಲೇ ಮಾಜಿ ಮಂತ್ರಿ ನಾಗೇಂದ್ರಗೆ ಸಿಬಿಐ ನೋಟಿಸ್. ಹಾಗಾದ್ರೆ ಮತ್ತೆ ಅರೆಸ್ಟ್ ಆಗ್ತಾರಾ ಮಾಜಿ ಮಂತ್ರಿ ನಾಗೇಂದ್ರ? 80 ಲಕ್ಷ ಪಡೆದಿದ್ದು ಆಗ ಮಂತ್ರಿ ಆಗಿದ್ದ ನಾಗೇಂದ್ರ ಪತ್ನಿನ. ಬಿ ನಾಗೇಂದ್ರ ಸಚಿವರಾಗಿದ್ದಾಗಲೇ ಪತ್ನಿ ಖಾತೆಗೆ ಈ ಒಂದು ಹಣ ಸೇರಿತ್ತ. ಬ್ಯಾಂಕ್ ವ್ಯವಹಾರಗಳ ಜಾಡು ಹಿಡಿದ ಸಿಬಿಐಗೆ ಶಾಕಿಂಗ್ ಸತ್ಯ. ಈ ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಜೊತೆಗೆ ಜಾಮೀನಿನ ಮೇಲೆ ಸದ್ಯಕ್ಕೆ ನಾಗೇಂದ್ರ ಅವರು ಹೊರಗಿದ್ದಾರೆ. ಸ್ಫೋಟಕ ಸಾಕ್ಷ್ಯಗಳು ಈಗ ಸಿಕ್ಕಿರುವಂಥದ್ದು. ಮಾಜಿ ಸಚಿವ ನಾಗೇಂದ್ರ ಪತ್ನಿ ಖಾತೆಗೆ 80 ಲಕ್ಷ ವಾಲ್ಮೀಕಿ ಹಣ ಸಂದಾಯ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಗರಣವನ್ನ ಸಿಬಿಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸತ್ಯಗಳು ಈಗ ಬಯಲಿಗೆ ಬಂದಿದೆ. ವಿಕಾಸಸೌಧದ 2ನೇ ಮಹಡಿಯಲ್ಲಿರುವಂತಹ ಅಧಿಕಾರಿ ತಪ್ಪೊಪ್ಪಿಕೊಂಡಿದ್ದಾರೆ. ವಾಲ್ಮೀಕಿ ಹಗರಣದ ಲೆಕ್ಕದ ಬುಕ್ ಅನ್ನ ಸೆಕ್ಷನ್ ಆಫೀಸರ್ ತೆರೆದಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಮಾಜಿ ಮಂತ್ರಿ ನಾಗೇಂದ್ರಗೆ ಸಿಬಿಐ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಮತ್ತೆ ಅರೆಸ್ಟ್ ಆಗ್ತಾರಾ ಮಾಜಿ ಮಂತ್ರಿ ನಾಗೇಂದ್ರ ಅಂತ ನೋಡ್ಬೇಕಾಗುತ್ತೆ. 80 ಲಕ್ಷ ಪಡೆದಿದ್ದು ನಾಗೇಂದ್ರ ಪತ್ನಿನ ಅನ್ನೋದು ಕೂಡ ಸದ್ಯಕ್ಕೆ ವಿಚಾರಣೆಯನ್ನ ಮಾಡ್ತಾರೆ. ಬಿ ನಾಗೇಂದ್ರ ಸಚಿವರಾಗಿದ್ದಾಗಲೇ ಈ ಒಂದು ಹಣ ಸಂದಾಯ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಬಿ ನಾಗೇಂದ್ರ ಅವರು ಈ ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಕೂಡ ಹೋಗಿ ಬರಬೇಕಾಗಿತ್ತು. ಈಗ ಮತ್ತೆ ಅವರ ಪತ್ನಿಯ ಅಕೌಂಟ್ಗೆ 80 ಲಕ್ಷ ವಾಲ್ಮೀಕಿ ಸಂಬಂಧಪಟ್ಟಂತೆ ಹಣ ಸಂದಾಯ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಏನಾದ್ರೂ ಬಿ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡ್ತಾರಾ? ಜೊತೆಗೆ ಅವರ ಹೆಂಡತಿಯನ್ನು ಏನಾದ್ರೂ ಅರೆಸ್ಟ್ ಮಾಡ್ತಾರಾ ಅಥವಾ ವಿಚಾರಣೆಗೆ ಏನಾದ್ರು ನೋಟಿಸ್ ಕೊಡ್ತಾರಾ? ಸಾಹಿತ್ಯ ಏನಂದ್ರೆ ವಾಲ್ಮೀಕಿ ಹಗರಣದಲ್ಲಿ ಏನು ಸಾಕಷ್ಟು ಆರೋಪಗಳು ಸಹ ಕೇಳಿ ಬಂದಿತ್ತು. ಈ ಮಧ್ಯೆ ಇಡಿ ಸಹ ನಾಗೇಂದ್ರ ಅವರನ್ನ ಬಂಧಿಸಿ ಜೈಲಿಗೆ ಸಹ ಕಳಿಸಿತ್ತು. ಅನಂತರ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ದು. ಇದೀಗ ಅಕ್ರಮ ಹಣ ಪತ್ತೆ ಹಿನ್ನೆಲೆಯಲ್ಲಿ ಇದೀಗ ಸಿಬಿಐ ಅಧಿಕಾರಿಗಳು ಸಹ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂತದ್ದು. ನಾಗೇಂದ್ರ ಅವರಿಗೆ ಮೊನ್ನೆ ಸಂಜೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಆದ ನಂತರ ಅವರು ನಿರೀಕ್ಷಣಾ ಜಾಮೀನಿಗೋಸ್ಕರ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿಕೊಂಡಿರುವಂತದ್ದು. ಈ ಮಧ್ಯೆ ಪ್ರಕಾಶ್ ಸೆಕ್ಷನ್ ಆಫೀಸರ್ ಇರ್ತಾರೆ ವಿಧಾನಸೌಧ ಮಹಡಿಯಲ್ಲಿ. ಸೊ ಅವರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿ ಮತ್ತೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ಸಂದರ್ಭದಲ್ಲಿ ಅಮೌಂಟ್ ಯಾರ್ಯಾರಿಗೆ ಹೋಗಿದೆ ಅನ್ನೋ ಮಾಹಿತಿಯನ್ನ ಆತ ಕೊಟ್ಟಿರುವಂತದ್ದು. ಸಚಿವರ ಪತ್ನಿಗೂ ಸಹ ಅಂದ್ರೆ ಮಾಜಿ ಸಚಿವರಾದಂತ ನಾಗೇಂದ್ರ ಅವರ ಪತ್ನಿಗೂ ಸಹ ಸುಮಾರು 80 ಲಕ್ಷ ವಾಲ್ಮೀಕಿ ಹಗರಣದ ಒಂದು ಬ್ಯಾಂಕ್ ಅದರಲ್ಲಿ ಪಾಲುದಾರರಾಗಿದ್ದಾರೆ ಅನ್ನೋದು ಆತ ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಇದರ ಬೇಸಿಸ್ ಮೇಲೆ ಇದೀಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಸದ್ಯಕ್ಕೆ ಅವರ ಪತ್ನಿಗೆ ಅದೇ ರೀತಿಯಾದ ನೋಟಿಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ಆತ ಈಗ ಮಾಜಿ ಸಚಿವರಾದಂತ ನಾಗೇಂದ್ರ ಅವರಿಗೆ ನೋಟಿಸ್ ಅನ್ನ ಸಿಬಿಐ ಕೊಟ್ಟಿರುವಂತದ್ದು, ವಿಚಾರಣೆಗೆ ಹಾಜರಾಗಬೇಕು ಅಂದ್ಬಿಟ್ಟು. ಈ ಮಧ್ಯೆ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿಕೊಂಡಿರುವಂತದ್ದು. ಆ ಒಂದು ಅರ್ಜಿಯ ವಿಚಾರಣೆ ಡಿಸೆಂಬರ್ ಅಂದ್ರೆ ಜನವರಿ 12ಕ್ಕೆ ಬರುವಂತದ್ದು. ಸೊ ಅಷ್ಟರೊಳಗೆ 3ನೇ ತಾರೀಕು ಒಳಗಡೆ ಅವರು 3 ದಿನದ ಒಳಗೆ ಸಿಬಿಐ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸಿಬಿಐ ಅವ್ರಿಗೆ ಮತ್ತೊಂದು ನೋಟಿಸ್ ಕೊಡುತ್ತಾ ಅಥವಾ ಏನಾದ್ರು ಸಿಬಿಐ ದಾಳಿಯನ್ನ ಮಾಡಿ ಅವರನ್ನ ಅರೆಸ್ಟ್ ಮಾಡುತ್ತಾ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಅವರ ಪತ್ನಿಯ ಪಾತ್ರದ ಬಗ್ಗೆ ಸದ್ಯಕ್ಕೆ ಅವರ ಪ್ರಶಾಂತ್ ಅವರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೂ ಸಹ ಸಿಬಿಐ ಇನ್ನು ಇದನ್ನ ಯಾವುದೇ ರೀತಿಯಂತ ಅಧಿಕೃತ ಮಾಹಿತಿಯಲ್ಲಿ ದಾಖಲಿಸಿಕೊಂಡಿಲ್ಲ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.